ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರ ಹಾಕೋದು ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರ ಹಾಕೋದು ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರ ಹಾಕೋದು ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರ ಹಾಕೋದು ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರ ಹಾಕೋದು ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ
ಅನ್ನದಾತರು. ನೇರವಾಗಿ 3 ದಿವಸಕ್ಕೆ 51 ಫಸ್ಟ್ ಡೇ ಸೆಕೆಂಡ್ ನಾಳೆ 3 ದಿವಸಕ್ಕೆ ನಾವು ನೇರ ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರವ್ ಹಾಕೋದು. ಜಿಲ್ಲಾಧಿಕಾರಿ ಯಾತ್ರ ಗೇರವ್ ಅಂದ್ರೆ ಅಕ್ಕ ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ನೇರವಾಗಿ 3 ದಿವಸಕ್ಕೆ 51 ಫಸ್ಟ್ ಡೇ ಸೆಕೆಂಡ್ ನಾಳೆ 3 ದಿವಸಕ್ಕೆ ನಾವು ನೇರ ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರವ್ ಹಾಕೋದು. ಜಿಲ್ಲಾಧಿಕಾರಿ ಯಾತ್ರ ಗೇರವ್ ಅಂದ್ರೆ ಅಕ್ಕ ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ನೇರವಾಗಿ 3 ದಿವಸಕ್ಕೆ 51 ಫಸ್ಟ್ ಡೇ ಸೆಕೆಂಡ್ ನಾಳೆ 3 ದಿವಸಕ್ಕೆ ನಾವು ನೇರ ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರವ್ ಹಾಕೋದು. ಜಿಲ್ಲಾಧಿಕಾರಿ ಯಾತ್ರ ಗೇರವ್ ಅಂದ್ರೆ ಅಕ್ಕ ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ನೇರವಾಗಿ 3 ದಿವಸಕ್ಕೆ 51 ಫಸ್ಟ್ ಡೇ ಸೆಕೆಂಡ್ ನಾಳೆ 3 ದಿವಸಕ್ಕೆ ನಾವು ನೇರ ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರವ್ ಹಾಕೋದು. ಜಿಲ್ಲಾಧಿಕಾರಿ ಯಾತ್ರ ಗೇರವ್ ಅಂದ್ರೆ ಅಕ್ಕ ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ ಆಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 11ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಾಪಾರಿ ವಂಚನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ 6 ಕೋಟಿಗೂ ಹೆಚ್ಚು ಕಡಲೆಯನ್ನ ಖರೀದಿ ಮಾಡಿದಂತೆ ಮಾರುತಿಗೌಡ ಅನ್ನೋ ವ್ಯಾಪಾರಿ ಅಂದ್ರೆ ಹಣ ಪಾವತಿಗೆ ಜನವರಿ 5ರಂದು ಗಡುವು ನೀಡಿದ್ದರು ರೈತರು. ಆದರೆ ಈವರೆಗೂ ಹಣ ಪಾವತಿ ಆಗಿರಲಿಲ್ಲ. ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲೇ ಹಣ ಪಾವತಿಯ ಭರವಸೆ ಕೂಡ ನೀಡಲಾಗಿತ್ತು. ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಬಳಿಯಲ್ಲಿ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ ಅನ್ನದಾತರು. ನೇರವಾಗಿ 3 ದಿವಸಕ್ಕೆ 51 ಫಸ್ಟ್ ಡೇ ಸೆಕೆಂಡ್ ನಾಳೆ 3 ದಿವಸಕ್ಕೆ ನಾವು ನೇರ ಜಿಲ್ಲಾಧಿಕಾರಿಗೆ ನಾವು ಒಂದು ಗೇರವ್ ಹಾಕೋದು. ಜಿಲ್ಲಾಧಿಕಾರಿ ಯಾತ್ರ ಗೇರವ್ ಅಂದ್ರೆ ಅಕ್ಕ ಎಲ್ಲ ಬರ್ದವ್ರಿ ಹೋರಾಟ ಏನಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲಿ ಬಿಡ್ತಕ್ಕಂಥ